ओम शांति। आज का विषय है पंडित की कहानी। ಇವತ್ತಿನ ವಿಷಯ ಆಗಿದೆ ಪಂಡಿತರ ಕಥೆ, ಪೂಜಾರಿಯ ಕಥೆ. ಬಾಬಾ ಮುರಳಿಗಳಲ್ಲಿ ನೆನ್ನೆನೆ ಮುರಳಿಯಲ್ಲಿ ಹೇಳಿದ್ರು, ಪೂಜಾರಿ ತರ ಆಗಬೇಡಿ, ಪಂಡಿತರ ತರ ಆಗಬೇಡಿ ಅಂತ ಹೇಳಿ. ಅದರದೇ ಕಥೆ ಇದೆ. एक बार एक पंडित नदी के किनारे रहता था। वह इतना विद्वान था कि आसपास और दूर दूर के कई पंडित उससे सलाह लेने के लिए उनके पास आते थे। वे उसका बहुत आदर करते थे और उसकी प्रशंसा करते थे। नदी के दूसरे तरफ लक्ष्मी नाम की एक दूध वाला रहती थी। तो जो पंडित को दूध बेचा करती थी, उसका जीवन बहुत व्यस्त था. ಅಂದ್ರೆ ಒಬ್ಬ ಪಂಡಿತ್ ಅರ್ಥಾತ್ ಪೂಜಾರಿ ಒಂದು ನದಿ ದಡದಲ್ಲಿ ಇರ್ತಿದ್ರು, ವಾಸ ಮಾಡ್ತಿದ್ರು. ಅವರು ಅಷ್ಟೊಂದು ವಿದ್ವಾನ್ರಾಗಿದ್ರು, ಅಂದ್ರೆ ಜ್ಞಾನಿಯಾಗಿದ್ರು. ಅಕ್ಕಪಕ್ಕ ಹಳ್ಳಿಗಳಲ್ಲಿ ಇರೋರು, ದೂರದಿಂದ ಬರೋರು ಆ ಪಂಡಿತ್ ಹತ್ರ ಬಂದು ಸಲಹಾ ಮಶ್ವರ ಮಾಡೋರು. ಅಂದ್ರೆ ತನ್ನ ಪ್ರಶ್ನೆದು ಪರಿಹಾರ ತೆಗೆದುಕೊಳ್ಳೋಕೋಸ್ಕರ ಅವ್ರ ಹತ್ರ ಬರೋರು. ಅವರಿಗೆ ಎಲ್ಲರೂ ಗೌರವ ಕೊಡೋರು, ತುಂಬಾ ಪ್ರಶಂಸೆ ಮಾಡೋರು, ತುಂಬಾ ಹೊಗಳೋರು. ಮತ್ತೆ ಆ ನದಿ ದಡದು ಇನ್ನೊಂದು ದಡಗೆ ಒಬ್ಬ ಲಕ್ಷ್ಮಿ ಹೆಸರು ಇರೋರು ಒಬ್ರು ಹಾಲ್ ಮಾಡೋರು ಇದ್ರು. ಅವರು ಆ ಪಂಡಿತ್ಗೆ ಅರ್ಥಾತ್ ಪೂಜಾರಿಗೆ ಹಾಲ್ ಮಾಡ್ತಾ ಇದ್ರು. ಅವ್ರ ಜೀವನನೂ ಸಹ ಬಹಳ ಬ್ಯುಸಿ ಆದದಿತ್ತು, ಅಂದ್ರೆ ತುಂಬಾ ಜೀವನದಲ್ಲಿ ಬ್ಯುಸಿ ಆಗಿದ್ರು ಅಂತ, ಹಾಲ್ ಮಾರೋದ್ರಲ್ಲಿ, ಕೆಲಸ ಕಾರ್ಯಗಳಲ್ಲಿ ಅಂತ. वह सुबह जल्दी उठती, अपनी गायों को नहलाती, उसका दूध निकालती, फिर अपने बूढ़े पिता के लिए खाना बनाती और दूध देने निकल पड़ती. उसे नाव से नदी पार करनी थी. एक दिन पंडित बहुत देर से उसका इंतजार कर रहा था. ಅಂದ್ರೆ ಹಾಲ್ ಮಾರೋರು ಇದ್ರಲ್ಲ, ಅವರು ಬೆಳಿಗ್ಗೆ ಜಾವ ಬೇಗ ಹೇಳೋರು. ತನ್ನ ಎಮ್ಮೆ ಹಸುಗಳಿಗೆ ಏನ್ ಮಾಡೋರು, ಸ್ನಾನ ಮಾಡಿಸ್ತಿತ್ತು. ಆಮೇಲೆ ಹಾಲು ಕಡಿತಾ ಇದ್ರು. ಮತ್ತೆ ಅವರು ವಯಸ್ಸಾಗಿರೋರು ಅವ್ರ ತಂದೆ ಇದ್ರು, ಅವ್ರಿಗೋಸ್ಕರ ಅಡಿಗೆ ತಿಂಡಿ ಎಲ್ಲ ರೆಡಿ ಮಾಡಿ ಆಮೇಲೆ ಅವರು ಹಾಲು ಮಾರಕ್ಕೆ ಹೋಗ್ತಾ ಇದ್ರು. ಆದ್ರೂ ಸಹ ಹಾಲು ಮಾರಕ್ಕೆ ಹೋಗ್ಬೇಕು ಅಂದ್ರೆ ಅವರು ಆ ನದಿ ಪಾರ ಮಾಡಿನೇ ಹೋಗ್ಬೇಕಾಗಿತ್ತು ಹಾಲ್ ಮಾರಕ್ಕೆ. ಒಂದ್ ದಿವಸ ಆ ಒಬ್ಬ ಪಂಡಿತ್ ಹಾಲ್ಗೋಸ್ಕರ ಬಹಳ ಲೇಟ್ವರೆಗೂ ಕಾದಿದ್ರು. ಈಗ ಹಾಲ್ ತರ್ತಾರೆ, ಆಗ ಹಾಲ್ ತರ್ತಾರೆ ಅಂತ. जब वह आखिर पहुंची तो पंडित ने कहा, अरे लक्ष्मी, तुम आखिर आ गई. मैं सुबह से तुम्हारा इंतजार कर रहा था. कल से मुझे सूर्योदय से पहले दूध चाहिए. ಆಗ ಅವರು ನದಿವನ ದಾಟಿ ಪಂಡಿತ್ ಕಾದಿದ್ರಲ್ಲ, ಪಂಡಿತ್ ಹತ್ರ ಅರ್ಥಾತ್ ಪೂಜಾರಿ ಹತ್ರ ಅವರು ತಲುಪಿದ್ರು. ಆಗ ಪೂಜಾರಿ ಹೇಳ್ತಿದ್ದಾರೆ, ಅರೆ ಲಕ್ಷ್ಮಿ, ಕೊನೆ ಪಕ್ಷ ನೀವು ಬಂದ್ರಾ? ಸರಿ, ನಾನು ಬೆಳಗಿಂದಾನೆ ನಾನು ನಿಮ್ಗೆ ಕಾಯ್ತಾ ಇದ್ದೇನೆ. ನಾಳೆ ಸೂರ್ಯೋದಯಕ್ಕೆ ಮುಂಚೆ, ಅಂದ್ರೆ ಸೂರ್ಯ ಉದಯಕ್ಕೆ ಮುಂಚೆ ನನಗೆ ಹಾಲು ಬೇಕು ಅಂತ. अगली सुबह लक्ष्मी भोर होते ही नदी किनारे पहुंच गई, लेकिन नाविक देर सुबह तक नहीं आया. जल्दी करो, लक्ष्मी ने नाविक से कहा, क्योंकि उसे पता था कि पंडित दूध के लिए इंतजार कर रहा होगा. पंडित को शिकायत की कि तुम फिर से देर से आई, क्या हुआ? पंडित नाविक को बहुत देर से आया, ऐसे लक्ष्मी क्षमा मांगते हुए उत्तर दिया. ನೆಕ್ಸ್ಟ್ ಮಾರ್ನಿಂಗ್, ನೆಕ್ಸ್ಟ್ ಬೆಳಿಗ್ಗೆ ಜಾವ ಲಕ್ಷ್ಮಿ ಏನ್ ಮಾಡಿದ್ರು, ಬೆಳಿಗ್ಗೆ ಜಾವ ಕತ್ಲಲ್ಲೇನೆ ಎದ್ದು ಬಿಟ್ರು. ಕತ್ಲಲ್ಲೇ ಎದ್ದು ನದಿ ದಡದಲ್ಲಿ ಬಂದ್ಬಿಟ್ರು. ಆದ್ರೂ ಆ ದೋಣಿ ಓಡಿಸೋರು ಇದ್ರಲ್ಲ, ಅಂಬಿಗ್ನು, ಅವರು ಬೆಳಿಗ್ಗೆ ಜಾವ ಬರ್ಲಿಲ್ಲ, ಟೈಮ್ ಅನುಸಾರ ಬರ್ಲಿಲ್ಲ. ಆಗ ಅವ್ರು ಸ್ವಲ್ಪ ಲೇಟ್ ಆಗಿ ಬಂದ್ರು. ಆಗ ಲಕ್ಷ್ಮಿ ಏನ್ ಮಾಡಿದಾರೆ, ಬೆಳಗ್ಗೆ ಬೇಗ ಮಾಡಿ ಲಕ್ಷ್ಮಿ ಆ ದೋಣಿ ಓಡಿಸೋರಿಗೆ, ಅಂಬಿಗನವರಿಗೆ ಹೇಳಿದ್ರು. ಯಾಕೆಂದ್ರೆ ಅವ್ರಿಗೆ ಗೊತ್ತಿತ್ತು ಪೂಜಾರಿ
ಹಾಲ್ಗೋಸ್ಕರ ಕಾದಿರ್ತಾರೆ ಅಂತ. ಲಕ್ಷ್ಮಿ ಪೂಜಾರಿ ಹತ್ರ ಹೋದಾಗ ಆ ಪೂಜಾರಿ ಏನ್ ಹೇಳಿದ್ದಾರೆ, ಪೂಜಾರಿ ಏನ್ ಹೇಳಿದ್ದಾರೆ, ಮತ್ತೆ ನೀವು ಲೇಟ್ ಮಾಡಿದ್ದೀರಾ, ಏನಾಯಿತು? ಪೂಜಾರಿ ಬಗ್ಗೆ ಲಕ್ಷ್ಮಿ ದೂರ ಹೇಳಿದ್ದಾರೆ. ಈ ಅಂಬಿಗನು ಲೇಟಾಗಿ ಬಂದ್ರು, ಅದಕ್ಕೆ ನನಗೆ ಲೇಟ್ ಆಯಿತು. ಲಕ್ಷ್ಮಿ ಏನು ಹೇಳಿದ್ರು, ನನಗೆ ಕ್ಷಮಿಸಿ ಅಂತ ಉತ್ತರ ಕೊಟ್ರು ಅಂತ. उस दिन पंडित का मूड खराब था. वो चिल्लाया, मुझे बहाने मत दो, मुझे मेरी इच्छा की अवहेलना करने की तुम्हारी हिम्मत कैसे हुई? क्या तुम नहीं जानती हो कि मैं कौन हूँ? लक्ष्मी रोने लगी. ಆ ದಿವಸ ಪಂಡಿತ್ಗೆ ತುಂಬಾ ಕೋಪ ಬಂತು. ದಿನಾ ನಾರ್ಮಲಿ ಕಾದು ದಿನಾ ಲೇಟಾಗಿ ಬಂದ್ರೆ ಎಲ್ಲರಿಗೂ ಕೋಪ ಬರೋದೆ. ಅದೇ ತರ ಪಂಡಿತ್ಗೂ ಸಹ ಕೋಪ ಬಂತು. ಆ ಪಂಡಿತ್ ಅರ್ಥಾತ್ ಪೂಜಾರಿ ಕಿರ್ಚಾಡಕ್ಕೆ ಸ್ಟಾರ್ಟ್ ಮಾಡ್ದ. ನೆಪಗಳೇ ಹೇಳ್ಬೇಡ್ರಿ, ನನ್ನ ಇಚ್ಛೆಗೆ ನೀವು ವಿರುದ್ಧವಾಗಿ ನಡೀತಾ ಇದ್ದೀರಾ, ನಿಮ್ಗೆ ಯಾರು ಈ ತರ ಧೈರ್ಯತೆ ಕೊಟ್ರು, ನಿಮಗೆ ಗೊತ್ತಿಲ್ವೇ ನಾನು ಯಾರು ಅಂತ. ಆಗ ಲಕ್ಷ್ಮಿ ಅಳಕ್ಕೆ ಸ್ಟಾರ್ಟ್ ಮಾಡಿದ್ರು. आद्रो लेकिन पंडित शेख ही घबराता रहा. क्या तुम्हें यह पता है कि मैं कितना विद्वान हूं? तुम बस एक साधारण ग्वालिन हो. मैं बहुत सी बातें जानता हूं. वह नदी जीवन की नदी है. लोग हरि विष्णु का नाम लेकर जीवन की नदी को सुरक्षित रीति से पार कर लेते हैं. आद्रो पंडित ಏನ್ ಮಾಡ್ತಾ, ಏರುಪೇರಲ್ಲೇನೆ ಕೋಪದಲ್ಲೇನೆ ಮಾತಾಡ್ತಾ ಇದೆ. ನಿಮ್ಗೆ ಗೊತ್ತಿಲ್ವೇನು, ನಾನು ತುಂಬ ವಿದ್ವಾನ್ ಆಗಿದ್ದೇನೆ. ನೀವು ಒಬ್ಬ ಸಾಧಾರಣ ಹಾಲು ಕರೆಯೋರಾಗಿದ್ದೀರಿ, ಹಾಲು ಮಾರೋರಾಗಿದ್ದೀರಿ. ನಾನು ನಿಮ್ಮ ಪ್ರತಿಯೊಂದು ವಿಷಯಗಳು, ನಿಮ್ಮ ಜೀವನದ ಪ್ರತಿಯೊಂದು ವಿಷಯಗಳು ಗೊತ್ತು. ಅದೇ ತರ ಆ ನದಿನೂ ಸಹ ಜೀವನದ ನದಿಯಾಗಿದೆ. ಜನ ಶ್ರೀಹರಿ ವಿಷ್ಣುದು ಹೆಸರು ಹೇಳಿ, ಭಗವಂತನ ಹೆಸರು ಹೇಳಿ ಜೀವನ್ ರೂಪಿ ನದಿ ಸುರಕ್ಷಿತವಾಗಿ ಖುಷಿಯಾಗಿ ಯಾವುದೇ ತಡೆ ಇಲ್ದಿರ पार ಮಾಡ್ಕೊಳ್ತಾರೆ ಅಂತ. लक्ष्मी ने पंडित की बात को बहुत गंभीर से लिया और खुशी विदा लेते हुए मन ही मन कहा, काश पंडित जी ने मुझे यह बात पहले ही बता देती होती. अगले दिन लक्ष्मी सूर्योदय से पहले पंडित के घर पहुंची. उसे देख पंडित हैरान हो गया, क्योंकि उसने नाविक को नहीं देखा. लक्ष्मी ಪಂಡಿತ್ತು ಮಾತು ಕೇಳಿ ಬಹಳ ಗಂಭೀರವಾಗಿ ಆ ಮಾತಿಗೆ ತಗೊಂಡ್ರು ಮತ್ತು ಖುಷಿಯಾಗಿ ಪಂಡಿತ್ಗೆ ಹಾಲು ಕೊಟ್ಟು ಮನಸ್ಸಿಂದ ಇದೇ ಮಾತು ಹೇಳ್ತಾ ಹೋದ್ರು. ಅಯ್ಯೋ ಪಂಡಿತ್, ಈ ಮಾತು ನನಗೆ ಮುಂಚೆ ಹೇಳ್ಬೋದಾಗಿತ್ತಲ್ವಾ. ನೆಕ್ಸ್ಟ್ ದಿನ ಸೂರ್ಯೋದಯಕ್ಕಿಂತ ಮುಂಚೆ ಲಕ್ಷ್ಮಿ ಹಾಲು ತಗೊಂಡು ಪಂಡಿತರ ಮನೆಗೆ ತಲುಪಿದ್ರು. ಆಗ ಪಂಡಿತ್ ನೋಡಿ ಬಹಳ ಆಶ್ಚರ್ಯಪಟ್ಟ. ಏನಕ್ಕೆ ಆಶ್ಚರ್ಯಪಟ್ಟ? ಇಷ್ಟು ಬೆಳಗ್ಗೆ ಬಂದ್ಬಿಟ್ರಲ್ಲ ಅಂತ ಹೇಳಿ. ಏಕೆಂದ್ರೆ ಅವ್ರ ಹಿಂದೆ ಅಂಬಿಗನ ಇದ್ರಲ್ಲ ಧ್ವನಿ ಓಡಿಸೋರು, ಅವ್ರು ಇರಲಿಲ್ಲ. ಆಗ ಪಂಡಿತ್ ಕೇಳಿದ್ದಾರೆ, ನೀವು ಹೇಗೆ ಧ್ವನಿ ಪಾರ ಮಾಡ್ಕೊಂಡ್ರಿ? ಆಗ ಲಕ್ಷ್ಮಿ ಮುಗುಲ್ ನಗೆಯಿಂದ ಹೇಳಿದ್ರು, ನೀವು ನನಗೆ ಹರಿ ಹೆಸರು ಅರ್ಥಾತ್ ಪರಮಾತ್ಮನ ಹೆಸರು ಜಪನೆ ಮಾಡ್ತಾ ನದಿ ಪಾರ್ ಮಾಡೋದು ಕಲಿಸ್ಕೊಟ್ರಿ. मुझे श्री हरि का परमात्मा का नाम जप कर नदी पार करना सिखाया और मैंने ऐसा ही किया. ಮತ್ತೆ ನಾನು ಸಹ ಹಾಗೆ ಮಾಡಿದೆ. ಆಗ पंडित ಹೇಳಿದ್ದ, असंभव. पंडित ने चिल्लाते हुए उसे नदी से पार करने का आदेश दिया. लक्ष्मी ने श्री हरि का नाम जपते हुए बिना किसी कठिनाई से फिर से नदी पार कर लिया. वो पूरी तरह सुखी रही. पंडित ने श्री हरि का नाम जपते वैसे ही करने की कोशिश की, लेकिन जैसे उसने अपने कपड़ों को भीगने की बचाने की कोशिश कर रहा था, वह नदी में गिर गया. पंडित ಅಂದ್ರೆ ಕಿಚ್ಚಾಡ್ತಾ, ಅವ್ರಿಗೂ ಆಶ್ಚರ್ಯ ಬಂದ್ಬಿಡ್ತಲ್ಲ, ಇದೆ ಹಿಂಗೆ ಅಸಂಭವ ಅಂತ. ಅವ್ರು ಜೋರಾಗಿ ಹೇಳಿದ, ಲಕ್ಷ್ಮಿ ನೀವು ನದಿ ಪಾರ್ ಮಾಡುವಂತ ಆದೇಶ ಕೊಟ್ಟ. ಯಾರಿಗೆ? ಪಂಡಿತ್ತು ಲಕ್ಷ್ಮಿಗೆ ಆದೇಶ ಕೊಟ್ಟ. ಆಗ ಲಕ್ಷ್ಮಿ ಏನ್ ಮಾಡ್ದ, ಶ್ರೀಹರಿ ಪರಮಾತ್ಮನ ನೆನಪು ಜಪನೆ ಮಾಡ್ತಾ ಯಾವುದೇ ತಡೆ ಇಲ್ದಿರ ನದಿ ಪಾರ್ ಮಾಡ್ಕೊಂಡ್ರು ಪೂಜಾರಿನ ಮುಂದೆ. ಆಗ
ಪೂಜಾರಿಗೆ ಆಶ್ಚರ್ಯ ಆಯಿತು, ಈ ನದಿ ಪಾರು ಮಾಡ್ಕೊಂಡ್ರು ಆದ್ರೂ ಸಹ ಇವ್ರ ಬಟ್ಟೆ ತೇವ ಆಗಿಲ್ಲಲ್ಲ. ಪಂಡಿತ್ನು ಸಹ ಏನ್ ಮಾಡ್ದ, ಹರಿದು ಹೆಸರು ಅರ್ಥಾತ್ ಪರಮಾತ್ಮನ ಹೆಸರು ಜಪನೆ ಮಾಡ್ತಾ ಮಾಡ್ತಾ ಹಾಗೆ ನದಿ ಪಾರು ಮಾಡೋಕ್ಕೋಸ್ಕರ ಪ್ರಯತ್ನ ಮಾಡ್ದ. ಆದ್ರೂ ಅವ್ರ ಪಂಡಿತ್ರವರು ಏನ್ ಮಾಡಿದ್ದಾರೆ, ತನ್ನ ಬಟ್ಟೆ ಕಡೆ ಗಮನ ಇಟ್ಕೊಂಡು ಅಯ್ಯೋ ಬಟ್ಟೆ ತೇವ ಆಗದಿರ ಇರಲಿ ಅಂತ ಪ್ರಯತ್ನ ಮಾಡ್ತಾ ನದಿ ಪಾರು ಮಾಡೋಕ್ಕೆ ಟ್ರೈ ಮಾಡ್ದ. ಆದರೂ ನದಿಯಲ್ಲೇ ಬಿದ್ದೋದ. ಆಗ ಲಕ್ಷ್ಮಿಗೆ ಬಹಳ ಆಶ್ಚರ್ಯ ಆಯಿತು. लक्ष्मी हैरान रह गई, अरे पंडित जी, उसने कहा हरि, आप श्री हरि के बारे में बिल्कुल नहीं सोच रहे थे. ಲಕ್ಷ್ಮಿನೂ ಸಹ ಆಶ್ಚರ್ಯಪಟ್ಟರು ಮತ್ತು ಲಕ್ಷ್ಮಿ ಹೇಳಿದರು, ಪಂಡಿತ್ ಜಿ, ಪೂಜಾರಿಯರೇ, ನೀವು ಶ್ರೀಹರಿ ಅರ್ಥಾತ್ ಪರಮಾತ್ಮನ ಹೆಸರು ಸ್ವಲ್ಪನೂ ಸಹ ಮನಸ್ಸಲ್ಲಿ ಜಪನೆ ಮಾಡ್ತಾ ಇರಲಿಲ್ಲ, ಆಲೋಚನೆ ಮಾಡ್ತಾ ಇರಲಿಲ್ಲ, ನೆನೀತಾ ಇರಲಿಲ್ಲ. आप केवल अपनी धोती को देखभाल में व्यस्त रहे. ನೀವು ಬರೀ ನಿಮ್ಮ ಬಟ್ಟೆಗೆ ನೋಡೋದಲ್ಲೇ ಬ್ಯುಸಿ ಆಗಿದ್ರಿ. इसलिए यह काम हुआ. पंडित जी लक्ष्मी की भक्ति देखकर आश्चर्य हो गए और उन्होंने स्वीकार किया कि उनकी आस्था उनके खोखले ज्ञान से कहीं अधिक शक्तिशाली है. उन्होंने सच्चे मन से लक्ष्मी को आशीर्वाद दिया. ಮತ್ತೆ ಲಕ್ಷ್ಮಿ ಹೇಳಿದ್ರು, ಏನು ಹೇಳಿರೋದು, ನೀವು ನಿಮ್ಮ ಬಟ್ಟೆಗೇನೆ ಸೇಫ್ಟಿ ಮಾಡ್ಕೊಳ್ಳೋದ್ರಲ್ಲಿ ನೋಡ್ಕೊಳ್ಳೋದಲ್ಲೇ ಬ್ಯುಸಿ ಆಗಿದ್ರಿ, ಅದಕ್ಕೋಸ್ಕರ ನೀವು ನದಿಯಲ್ಲಿ ಮುಳುಗ್ಬಿಟ್ರಿ. ಪಂಡಿತ್ ಜಿ ಲಕ್ಷ್ಮಿದು ಭಕ್ತಿ ನೋಡಿ ಬಹಳ ಆಶ್ಚರ್ಯ ಆದರು. ಮತ್ತು ಅವರೂ ಸಹ ಸ್ವೀಕಾರ ಮಾಡಿದ್ರು, ಓ ನನ್ನ ಸುಮ್ಮನೆ ಮೇಲ್ಮೇಲಕ್ಕೆ ಇರೋದು ಜ್ಞಾನದಿಂದ, ಕುಕ್ಕಡ ಜ್ಞಾನದಿಂದ ಜಾಸ್ತಿ ಇವ್ರದ್ದು ಶಕ್ತಿಶಾಲಿ ಭಕ್ತಿ ಇದೆ, ಲಕ್ಷ್ಮಿದು ಶಕ್ತಿಶಾಲಿ ಭಕ್ತಿ ಜಾಸ್ತಿ ಇದೆ. ಅವರೂ ಸಹ ಏನು ಮಾಡಿದ್ರು, ಪಂಡಿತರವರು ಸಹ ಸತ್ಯ ಮನಸ್ಸಿಂದ ಲಕ್ಷ್ಮಿಗೆ ಮನಸ್ಪೂರ್ವಕವಾಗಿ ಲಕ್ಷ್ಮಿಗೆ ಆಶೀರ್ವಾದ ಕೊಟ್ಟರು. ಇದರದ ಭಾವಾರ್ಥ ಏನಾಗಿದೆ, ಆಧ್ಯಾತ್ಮಿಕ ಅರ್ಥ ಏನಾಗಿದೆ? इसका आध्यात्मिक अर्थ क्या है? बाबा उन लोगों को पंडित कहते हैं जो ज्ञान को सिर्फ दोहराते हैं, रिपीट करते, लेकिन उसका अभ्यास नहीं करते, उसको कर्म में नहीं लाते, परमात्मा की याद में नहीं रहते. हमें पंडित जैसा नहीं बनना है. हमें सबसे पहले दूसरों से जो कहते उसका मूर्त अर्थात उसको धारणा में, उसको कर्म में रूप में जरूर लाना चाहिए. कथनी और करनी में कोई अंतर नहीं होनी चाहिए. बाबा ಯಾರಿಗೆ ಪಂಡಿತ್ ಹೇಳ್ತಿದ್ದಾರೆ, ಯಾರು ಬರೀ ಜ್ಞಾನ್ಗೆ ರಿಪೀಟ್ ಮಾಡ್ತಾರೆ, ಜ್ಞಾನ್ಗೆ ಬರೀ ಇನ್ನೊಬ್ಬರಿಗೆ ಹೇಳ್ತಾರೆ, ಕುಕ್ಕರ್ ಜ್ಞಾನಿ ಥರ ಇರ್ತಾರೆ, ಆ ಜ್ಞಾನ್ಗೆ ಅಭ್ಯಾಸ ಮಾಡೋದಿಲ್ಲ, ಕರ್ಮದಲ್ಲಿ ಪ್ರಾಕ್ಟಿಕಲಿ ಸಂಸ್ಕಾರದಲ್ಲಿ ತರೋದಿಲ್ಲ. ನಾವು ಪಂಡಿತರ ಥರ ಆಗಬಾರ್ದು. ನಾವು ಅನ್ಯರಿಗೆ ಹೇಳೋಕ್ಕೆ ಮುಂಚೆ ನಾವು ಅದನ್ನು ನಮ್ಮ ಜೀವನದಲ್ಲಿ ರೂಪಿಸ್ಕೊಂಡಿರಬೇಕು, ಜ್ಞಾನ ಮೂರ್ತಿಯಾಗಿರಬೇಕು. ನಮ್ಮ ಮಾತನಾಡೋದು ಮತ್ತು ಮಾಡೋದು ಎರಡೂ ಸಹ ಸಮಾನವಾಗಿರಬೇಕು, ವ್ಯತ್ಯಾಸ ಇರಬಾರ್ದು. ತುಂಬ ಧನ್ಯವಾದಗಳು.